ಈ ಒಂದು ಕಾರ್ಯಕ್ರಮದ ಉದ್ದೇಶ ಪರಿವರ್ತನಾ ಕಾರ್ಯಕ್ರಮ ಅಂತೇಳಿ. ಪರಿವರ್ತನೆ ಅಂದ್ರೆ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ಬೇಕು ಅಂತಂದ್ರೆ ಸೊ ನಮಗೆ ಅವಕಾಶಗಳನ್ನ ದೇವರು ಕೊಡ್ತಾ ಇರ್ತಾರೆ, ಆ ಅವಕಾಶಗಳನ್ನ ಬಳಸ್ಕೋಬೇಕು ಅಷ್ಟೇ. ನಿಮ್ಮ ಅದೃಷ್ಟ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಕೂತಿರ್ತಕ್ಕಂಥ ಚೇರ್ ಇದೆಯಲ್ಲ, ಇವತ್ತು ನಿಮ್ಮ ಲೈಫ್ ಅನ್ನ ಬದಲಾವಣೆ ಮಾಡುತ್ತೆ ಆ ಚೇರು. ಹಾಗಾಗಿ ಯಾವುದೇ ಕಾರಣಕ್ಕೂ ಏನೇ ಸಂದರ್ಭ ಬಂದರೂ ಆ ಚೇರನ್ನ ಬಿಟ್ಟು ನೀವು ಹೊರಗಡೆ ಹೋಗ್ಬೇಡಿ. ಯಾಕೆಂತಂದ್ರೆ ಇದು ನಿಮ್ಮ ಅದೃಷ್ಟದ ಚೇರ್ ಆಗಿದೆ. ಸೊ ಜೊತೆಗೆ ಈ ಕಾರ್ಯಕ್ರಮದ ಇನ್ನೊಂದು ಹೆಸರಿದೆ, ಅಚೀವರ್ಸ್ ಡೇ, ಸಾಧಕರ ದಿನ ಅಂತ ಹೇಳಿ. ಇಲ್ಲಿ ಸಾಧಕರು ಯಾರಿದ್ದೀರಾ? ಸಾಧಕರು ಯಾರಿದ್ದೀರಾ? ನೀವೆಲ್ಲರೂ ಕೂಡ ಸಾಧಕರೇ. ಸೊ ನಾವೆಲ್ಲರೂ ಕೂಡ ಇವತ್ತು ಸಾಧಕರೇ. ಯಾಕೆಂತಂದ್ರೆ ದೇವರು ನಮಗೆ ಅವಕಾಶಗಳನ್ನ ಕೊಟ್ಟಿರಲಿಲ್ಲ, ಈಗ ನಮ್ಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಅವಕಾಶ ಬಳಸೋಕೆ ರೆಡಿ ಇದ್ದೀರಾ? ಹಿಂದಿನವರಂತೂ ನಮಗೆ ಕರೆಕ್ಟೇ ಆಗಲ್ಲ. ಸಂತೆ ನಡೆಸ್ತಾ ಇದ್ದಾರೆ, ಸಂತೆ ಕಡಲೆಕಾಳು 4 kg, ಬೆಳ್ಳುಳ್ಳಿ 4 kg ಅಂತ. ಇಲ್ಲ ಅಲ್ವಾ? ಕಾರ್ಯಕ್ರಮ ಶುರು ಮಾಡೋಣ. ಇವತ್ತು ನಿಮಗೆ ನಿಮ್ಮ ಸ್ನೇಹಿತರು ಏನಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ, ಹಲವಾರು ರೀತಿಲಿ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ಹೌದಲ್ವಾ? ಕೆಲವರು ಸಿನಿಮಾ ಹೋಗೋಣ ಬಾ, ಅಥವಾ ಏನೋ ಫಂಕ್ಷನ್ ಇದೆ ಬಾ ಅಂತ ಕರೆದಿರ್ತಾರೆ, ಇಲ್ಲ ಅಲ್ವಾ? ಸೊ ಅದರಲ್ಲಿ ಬಹು ಮುಖ್ಯವಾಗಿ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕಣ್ಣೆದುರಿಗೆ ಎಷ್ಟೋ ಜನ ಇದ್ದಂಗೆ ನಮ್ಗೆ ಹೇಳ್ದೆ ಕೇಳದೆ ಇವತ್ತು ಈ ಭೂಮಿ ಬಿಟ್ಟು ಹೋಗ್ತಾ ಇದ್ದಾರೆ. ಹೌದಲ್ವಾ? ನಿನ್ನೆ ಮಾತಾಡ್ಸಿರ್ತೀವಿ, ಇವತ್ತಿಲ್ಲ. ಬೆಳಿಗ್ಗೆ ಮಾತಾಡ್ಸಿರ್ತೀವಿ, ಈಗಿಲ್ಲ. ಅಂದ್ರೆ ಏನಾಗ್ತದೆ, ನಮ್ಮ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗ್ತಾ ಇದೆ. ಆರೋಗ್ಯ ದಿನನಿತ್ಯ ಕೆಡ್ತಾ ಇದೆ. ಹೌದಲ್ವಾ? ನಮ್ಮ ಆರೋಗ್ಯ ಯಾಕೆ ಕೆಡ್ತಾ ಇದೆ? ಯಾರಾದ್ರೂ ನಿಮ್ಗೆ ಡಾಕ್ಟರ್ ಹೇಳಿದಾರ ನಿನಗೆ ಇಂಥದ್ದೇ ಈ ಸಮಸ್ಯೆ ಬಂದಿದೆ ಹೇಳಿದಾರ? ಯಾರಾದ್ರೂ ಹೇಳಿದಾರ? ಇಲ್ಲ. ಓಕೆ, ಆರೋಗ್ಯ ಕೆಟ್ಟಿದೆ, ಅದನ್ನ ಈ ತರ ಸರಿಪಡಿಸ್ಕೋಬಹುದು ಅಂತೆಲ್ಲ ಹೇಳಿದಾರ? ಯಾರು ಕೂಡ ನಮ್ಗೆ ಹೇಳಿಲ್ಲ. ಆದ್ರೆ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶ ನಿಮ್ಗೆಲ್ರಿಗೂ ಕೂಡ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ಕೇಳ್ಬೇಕು, ಹಿಡಿದೀರಾ? ಯಾರ ಆರೋಗ್ಯದ ಬಗ್ಗೆ ಕೇಳ್ತೀರಾ? ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕೇಳ್ಬೇಕೀಗ. ಓಕೆ, ಎಷ್ಟು ಫೋನ್ ಸೈಲೆಂಟ್ ಇದೆ? ಫೋನ್ ಸೈಲೆಂಟ್. ಈ ವಿಚಾರವನ್ನ ಕೇಳ್ಕೊಳ್ಳೋದಕ್ಕೆ ಎಷ್ಟು ಜನ ಫೋನ್ ಸೈಲೆಂಟ್ ಮಾಡಿದ್ದೀರಾ? ವಾವ್, ಜಾಡರು ನಮ್ಮ ಆಸದವರು. ಇಲ್ಲಿ ಮೈಸೂರವರು ಅದಕ್ಕೆ. ಅದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಕುಶಾಲನಗರ, ಮಡಿಕೇರಿ, ಭದ್ರಾವತಿ, ಶಿವಮೊಗ್ಗ, ತುಂಬಾ ಕಡೆಯಿಂದ ತುಂಬಾ ಜನ ಬಂದಿರಾ. ಫಸ್ಟ್ ಆಫ್ ಆಲ್ ಮೊದಲಿಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಷ್ಟಲ್ಲ ನಿಮಗೆ ತಪ್ಪಡೆ ಮಾಡಬೇಕು, ಇಷ್ಟಲ್ಲ ಅದೇ ನಿಜವಾಗಿ ತಪ್ಪಡೆ. ನಿಮಗೆ ಇನ್ನೊಂದು ವಿಚಾರ ಗೊತ್ತಾ? ಇಲ್ಲಿ ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿದೆ ಚಪ್ಪಾಳೆ ಹೊಡೆಯೋದಕ್ಕೆ. ನೀವು ಇಲ್ಲಿ ಚಪ್ಪಾಳೆ ಹೊಡೆಯೋದಕ್ಕೆ ಮುಜುಗರ ಪಡ್ಕೊಂಡ್ರೆ ಅದರಿಂದ ಸಿಗಂತ ಬೆನಿಫಿಟ್ ನೀವು ಲಾಸ್ ಮಾಡ್ಕೊಂತೀರ. ಕೊನೆಗೆ ಈ ಕಾರ್ಯಕ್ರಮ ಮುಗಿದ ಮೇಲೆ ರೋಡಲ್ಲಿ ಚಪ್ಪಾಳೆ ಹೊಡ್ಕೊಂಡ್ರೆ ಏನಂತಾರೆ? ಬೇಕಾದ ಬೇಡ ಅಲ್ವಾ? ಮತ್ತೆ ಹಂಗಿದ್ದ ಜೋರ ಚಪ್ಪಾಳೆ ಹೊಡ್ಬೋದಾ? ಓಕೆ, ಎಲ್ಲ ಕೈ ಗಿಡ್ಕೊಳ್ಳಿ, ಎರಡು ಕೈ ಮೇಲೆ ನೋಡಿ. ಇದ್ರಲ್ಲಿ ಯಾರು ಕಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಯಾರ ಕೈ ಕೆಂಪಾಗಿದೆಯೋ ಅವ್ರು ಜೋರಾಗಿ ಚಪ್ಪಳೆ ಹೊಡೆದಿದ್ದಾರೆ, ಯಾರ ಕೈ ಕೆಂಪಾಗಿರೋ ಅವರು ಚಪ್ಪಳೆ ಹೊಡೆದಿಲ್ಲ, ರೆಡ್ಡಿ ತಪ್ಪಿದ್ದಾರೆ. ಕರೆಕ್ಟಾ? ನೋಡಿ, ವಾವ್, ಸೂಪರ್.